ತೋರಿಸಿದ್ದೆ ನಿಮ್ಗೆ ತೋರಿಸ್ಕೊಡ್ಬೇಕು ಅಂತ. 0 ಡಿಗ್ರೀಸ್ ಇದೇನಿಲ್ಲ. ಲೋಕಲ್ಸ್ ಬಿಚ್ತಾ ಇದ್ದಾರೆ. ನೆನ್ನೆ ಹೀಟಾಗಿ ನೋಡಿ ಹಿಂಗೆ ರೆಡ್ ಆಗುತ್ತೆ. ಡೇ 7 ಕಾರ್ದುಂಗ್ಲಾ ನೂಬ್ರಾ ವ್ಯಾಲಿ ಕಡೆ ಹೋಗಬೇಕು. ಸೊ ಗೈಸ್, ವೆಲ್ಕಮ್ ಟು ಅನದರ್ ವ್ಲಾಗ್, ಲೇ ಲದಾಖ್ ವ್ಲಾಗ್. ಸೊ ಕಾರ್ ರೆಡಿಯಾಗಿದೆ. ಸ್ವಲ್ಪ ಏನಕ್ಕೆ ಬಿಸಿಲಿಗೆ ಸ್ವಲ್ಪ ಹೀಟ್ ಬೀಳಲಿ ಅಂತ, ಯಾಕೆಂದರೆ ಗ್ಲೋ ಪ್ಲಗ್ಸು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಲ್ಲ, ಅದನ್ನ ರೆಡಿ ಮಾಡಿಸ್ಬೇಕು. ಇವಾಗ ಹೋಗ್ತೀವಿ ಸ್ಟ್ರೈಟು ಮಾರುತಿ ಸುಜುಕಿ ಶೋರೂಮ್ಗೆ ಹೋಗಿ ರೆಡಿ ಮಾಡಿಸ್ಕೊಂಡು ಆಮೇಲೆ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡೋದು. ಬೈ ಟು ಲೇ ಸಿಟಿ ವೆರಿ ಸೂನ್. ಹೋಗ್ತಾ ನಿಮಗೆ ಕಾರ್ದುಂಗ್ಲಾ ಸ್ನೋಫಾಲು. ಕಾರ್ದುಂಗ್ಲಾ ಅನ್ನೋದು ಒನ್ಸ್ ಅಪಾನ್ ಅ ಟೈಮ್ ವಾಸ್ ದ ಹೈಯೆಸ್ಟ್ ಮೋಟ್ರಬಲ್ ರೋಡ್. ಇವಾಗಲ್ಲ, ಬಟ್ ಒನ್ಸ್ ಅಪಾನ್ ಅ ಟೈಮ್ ವಾಸ್ ದ ಹೈಯೆಸ್ಟ್ ಮೋಟ್ರಬಲ್ ರೋಡ್. ಸೊ ಆ ಪಾಸ್ಗೆ ಹೋಗ್ತಿದ್ದೀವಿ. ನೋಡಿ ಫುಲ್ ಒಂಥರ ಕಾಶ್ಮೀರಿ ಥರ ರೆಡಿಯಾಗಿದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಕಾರ್ ಸ್ಟಾರ್ಟ್ ಮಾಡಬೇಕು. ಹೋಪ್ಫುಲಿ ಏನು ಎರರ್ ಬರಬಾರ್ದು. ಬನ್ನಿ ನೋಡೋಣ. ಸೊ ನಿಮ್ಗೆ ಹೇಳ್ದಂಗೆ ಡೀಸೆಲ್ ಇಂಜಿನ್ ಅಲ್ಲ, ನೋಡಿ ಹಿಂಗೆ ಫಸ್ಟು ಇಗ್ನಿಷನ್ ಅಷ್ಟೇ. ಸೊ ಇಗ್ನಿಷನ್ ಆನ್ ಆಗಿದೆ, ಥರ ಸೌಂಡ್ ಬರುತ್ತೆ. ನೋಡ್ದಾ, ಸೌಂಡ್ ಹೋಯ್ತು. ಮತ್ತೆ ಒಂದು ಸತಿ ಕ್ರ್ಯಾಂಕ್ ಮಾಡೋಣ. ಒಂದೇ ಸತಿ ಸ್ಟಾರ್ಟ್ ಮಾಡೋದು ಬೇಡ, ಯಾಕೆಂದರೆ ಸ್ಟಾರ್ಟ್ ಮಾಡ್ಬೋದು. ಟೆಂಪ್ರೇಚರ್ ನಿನ್ನೆ 4 ಡಿಗ್ರಿ ಇತ್ತು, ಅದಕ್ಕೆ ಸ್ಟಾರ್ಟ್ ಆಗಿಲ್ಲ ಕಾರು. ನೋಡಿ ಒಂದೇ ಸ್ಟಾರ್ಟ್ ಆಯಿತು. ಸೂಪರ್. ಸೊ ವಿ ಆರ್ ರೆಡಿ ಟು ಗೋ. ಫಸ್ಟು ಮಾರುತಿ ಸುಜುಕಿ ಶೋರೂಮ್ ಹೋಗೋಣ. ಎಲ್ಲ ಒಂದು ಸತಿ ಚೆಕಪ್ ಮಾಡಿಸ್ಕೊಂಡು ಲೆಟ್ಸ್ ಗೆಟ್ ಗೋಯಿಂಗ್. ಗೌತಮ್ಗೆ ಬೈಕಲ್ಲಿ ಒಂದು ರೌಂಡ್ ಹೋಗ್ಬೇಕಂದ್ರೆ 500cc ಟ್ವಿನ್ ಸ್ಪಾರ್ಕು. ಇವರೇ ನಮ್ಮ ನೋರ್ಬೋರ್ ಬ್ರದರ್ದು, ಅವರೇ ರೆಡಿ ಮಾಡಿರೋದು ಈ ಗಾಡಿನ. ಹೆಂಗಿದೆ? ಹೆಂಗಿತ್ತು ರೈಡು? ನೆಕ್ಸ್ಟ್ ಲೆವೆಲ್ಲಾ? ಸಕ್ಕತ್ತಾಗಿದೆ ನೋಡೋಕ್ಕೂ. ಫೈನಲಿ ಗ್ಲೋ ಪ್ಲಗ್ಸ್ ಬಿಚ್ತಾ ಇದ್ದಾರೆ. ನೆನ್ನೆ ಹೀಟ್ ಆಗಿರಲಿಲ್ಲ, ಇವತ್ತು ಹೀಟ್ ಆಗಿದೆ, ಸರಿಯಾಗಿ ಹೀಟ್ ಆಗಿದೆ ಇವತ್ತು. ಇನ್ನೂ ಇಂಜಿನ್ ರೈಸ್ ಮಾಡ್ತಾವ್ರೆ. ಸ್ವಲ್ಪ ಇನ್ನೂ ಹೀಟ್ ಆಗಬೇಕು ಇಂಜಿನ್ನು. ಅವಾಗ ಬಿಚ್ಚಿದ್ರೆ ಈಸಿಯಾಗಿ ಗ್ಲೋ ಪ್ಲಗ್ಸ್ ಆಚೆ ಬರುತ್ತೆ. ನೋಡಿ ಹಿಂಗೆ ಚೆಕ್ ಮಾಡ್ತಾರೆ ಗ್ಲೋ ಪ್ಲಗ್ಸ್. ನೋಡಿ ಹಿಂಗೆ ರೆಡ್ ಆಗುತ್ತೆ. ನಂಬರ್ ಇದು ರೆಡ್ ಆಯಿತು. ಲೇ ಮಾರುತಿ ಸುಜುಕಿಗೆ ಥ್ಯಾಂಕ್ ಯು ಹೇಳಬೇಕು. ತುಂಬ ನೀಟಾಗಿ ಚೆಕ್ ಮಾಡೋದು. ಗ್ಲೋ ಪ್ಲಗ್ಸ್ ಎಲ್ಲ ವರ್ಕ್ ಆಗ್ತಿದೆ ಇಲ್ವಾ ಅಂತ. ಎಲ್ಲನೂ ವರ್ಕ್ ಆಗ್ತಿದೆ, ಬಟ್ ಏನೋ ಮೊನ್ನೆ ಪ್ರೀ ಹೀಟಿಂಗ್ ಎರರ್ ಬಂತು. ಅದು ಮೇ ಬಿ ಬಿಕಾಸ್ ಆಕ್ಸಿಜನ್ ಲೆವೆಲ್ ಲೋ ಇದು ಬರುತ್ತೆ ಅಂತ ಹೇಳ್ತಿದ್ರು. ಸೊ ಗುಡ್ ಟು ಗೋ. ಆರ್ ಜರ್ನಿ ಬಿಗಿನ್ಸ್ ಇನ್ಸೈಡ್ ಲದಾಖ್. ಇದು ಆ್ಯಕ್ಚುಲಿ ಕಾರ್ದುಂಗ್ಲಾಗೆ ಎಂಟ್ರಿ ಆಗೋ ರೂಟು. ಇದಾದಮೇಲೆ ನಿಮ್ಗೆ ಯಾವುದೂ ಪೆಟ್ರೋಲ್ ಬಂಕ್ ಸಿಗಲ್ಲ. ಸೊ ಕಾರ್ದುಂಗ್ಲಾ ಎಲ್ಲ ಹೋಗಬೇಕು ಅಂದರೆ HP ಪೆಟ್ರೋಲ್ ಬಂಕೆ ಲಾಸ್ಟ್ ಇಲ್ಲೇ ಪೆಟ್ರೋಲ್ ಹಾಕ್ಸ್ಕೊಂಡು ಡೀಸೆಲ್ ಫಿಲ್ ಮಾಡಿಸ್ಕೊಂಡು ಹೋಗಬೇಕು. ಸೊ ನಾವು ಇಲ್ಲಿ ಫುಲ್ ಟ್ಯಾಂಕ್ ಮಾಡ್ಸೋಣ ಅಂತ ಬಂದಿದ್ದೀವಿ. ಇಂಟ್ರಡ್ಯೂಸ್ ಮಾಡಿಸ್ತೀನಿ. KA70 ಇವರು ನಮ್ಮ ಆ್ಯಕ್ಚುಲಿ ಆನ್ ದ ವೇ ನಾನು ಹೇಳಿದ್ದೆ ನಿಮ್ಗೊಂದು ತಾರು ಸಿಕ್ಕಿದ್ರು ಅಂತ. ಅದು ಅವ್ರದ್ದೇ ತಾರು. ಸೊ ಏನು ಅಂದರೆ ದೇ ಆಲ್ಸೋ ಕಮ್ ಫ್ರಮ್ ಬ್ಯಾಂಗ್ಳೂರು, ಮಾರತ್ತಳ್ಳಿ. ಒಬ್ಬರು ಮಾರತ್ತಳ್ಳಿ, ನಮ್ಮದು ಕೋರಮಂಗಲ. ಸೊ ಇಂಟ್ರೊಡ್ಯೂಸ್ ಮಾಡಿಸೋಣ ಅವ್ರನ್ನ ನಿಮಗೆ. ಫುಲ್ ಟ್ಯಾಂಕ್ ಮಾಡಿಸಿದ್ವಿ. ಸೊ ಟೋಟಲ್ ಕಿಲೋಮೀಟರ್ಸ್ ಇವಾಗ ಓಡಿಸಿರೋದು 3632. ಸೊ ಇವಾಗ ಕಾರ್ದುಂಗ್ಲಾ ಪಾಸ್ ಎಲ್ಲ ಆಗಿ ಇನ್ಸೈಡ್ ಲದಾಖ್ ಫುಲ್ಲು ಟ್ರಿಪ್ ಎಲ್ಲ ಹೊಡೆದ್ಮೇಲೆ ನಿಮಗೆ ಟೋಟಲ್ ಎಷ್ಟಾಯಿತು ಅಂತ ಕೂಡ ತೋರಿಸ್ಕೊಡ್ತೀನಿ. ಇವರು ಫುಲ್ ಟ್ಯಾಂಕ್ ಮಾಡಿಸ್ತವ್ರೆ. ಸೊ ಇವ್ರು ವೆಯ್ಟ್ ಮಾಡೋಣ, ಬಂದಮೇಲೆ ಇಬ್ಬರು ಜೊತೆಗೆ ಹೋಗೋಣ. 2 ಬ್ಯಾಂಗ್ಳೂರ್ ವೆಹಿಕಲ್ಸ್ ಜೊತೆಗೆ ಹೋಗೋ ಥರ. ನೋಡಿ
-2 degrees. ಗೌತಮ್ ವಿಡಿಯೋಗ್ರಾಫರ್ ಆಗ್ಬಿಟ್ಟಿದ್ದಾನೆ. ಇದು ಅಲ್ಲಿ ಬರ್ದಿದ್ದಾರೆ ನೋಡಿ, ದ ಮೈಟಿ ಕಾರ್ದುಂಗ್ ಅಂತ ಬರ್ದಿರುತ್ತೆ. ಸೊ ನಾನು ವೇಟಿಂಗ್, ಏನಕ್ಕಂದ್ರೆ ನಮ್ಮ ಕಾರ್ ಅಲ್ಲಿ ಹೋಗಿ ನಿಲ್ಲಿಸಿ ಪಾರ್ಕ್ ಮಾಡಿ ಫೋಟೋ ತೊಗೊಳಕ್ ಆದರೆ ತೊಗೊಳೋಣ ಅಂತ. ಅದಕ್ಕೆ ಏನ್ರಿ ಇದು ಕ್ರೌಡ್ ಹಿಂಗಿದೆ. ಹಂಗೂ ಫೈನಲಿ ಒನ್ ಡ್ರೀಮ್ ಇದು ಕಾರ್ದುಂಗ್ಲಾ. ಆಲ್ಮೋಸ್ಟ್ 18,000 ಫೀಟು. ಬಟ್ ಇನ್ನೂ ಉಮ್ಲಿಂಗ್ಲಾ ಇದೆ, ಅದು ಇನ್ನೊಂದು 3-4 ಡೇಸ್ ವೆಯ್ಟ್ ಇದೆ. ಅದಾದಮೇಲೆ ಹೋಗೋಣ ಉಮ್ಲಿಂಗ್ಲಾ ಕೂಡ. ಕಾರ್ದುಂಗ್ಲಾ ವ್ಯೂ ನೋಡ್ಕೊಂಬಿಡಿ, ಇಳಿತಿದ್ದೀವಿ ಅಷ್ಟೇ ಆಯಿತು. ಕಾರ್ದುಂಗ್ಲಾ ವಿಸಿಟ್ ಇವಾಗ ಹೋಗ್ತಾ ಇದ್ದೀವಿ. ನೂಬ್ರಾ ವ್ಯಾಲಿ ಬಂದು ಒಂಥರ ಡೆಸರ್ಟ್, ತುಂಬ ಡೆಸರ್ಟ್ ಆಗಿರುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ನಿಮಗೆ ಮೋಸ್ಟ್ಲಿ ತುರ್ತುಕ್ ಅನ್ನೋ ವಿಲೇಜ್ಗೆ ಹೋಗ್ಬೋದು, ಡಿಪೆಂಡ್ಸ್. ಅಲ್ಲಿ ಹೋದ್ಮೇಲೆ ಅಲ್ಲಿ ಫ್ರಂಟ್ ತಾರಲ್ಲಿ ಬಂದಿದ್ದಾರಲ್ಲ, ಅದ್ರಲ್ಲಿ ಒಬ್ಬರಿಗೆ ಸ್ವಲ್ಪ AMS ಆದಂಗಿದೆ, ಅವ್ರಿಗೆ ಮೈ ಹುಷಾರಿಲ್ಲ. ಸೊ ನೋಡ್ಕೊಂಡು ಹೋಗೋಣ. ಓಕೆ, ಚೆನ್ನಾಗಿ ತಿನ್ನೋ. ಫುಲ್ ಖುಷಿಯಾಗ್ಬಿಟ್ಟ ನೋಡಿ. ಇಲ್ಲಿ ಯಾರು ಒಂದೇ ಒಂದು ಮನುಷ್ಯ ಇಲ್ಲ. ಇಲ್ಲಿ ಇವನೇನು ಮಾಡ್ತಾವನೆ ಇಲ್ಲಿ ಗೊತ್ತಾಗ್ತಿಲ್ಲ. ನಾರ್ಮಲಿ ಜನರಿರೋ ಕಡೆನೇ ನಾಯಿಗಳಿರೋದು. ಬಟ್ ಏನೋ 1 ಗಂಟೆ ಆಯಿತು, ಅದಕ್ಕೆ ಲಂಚ್ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ನಿಲ್ಸಿದ್ದೀವಿ ನೋಡಿ. ಗ್ರಾಮ ರೆಸ್ಟೋರೆಂಟ್ ಏನು ಸರಿ, ನಾವು ಸ್ವಲ್ಪ ಹೊಟ್ಟೆಗೆ ಅಂತ ತಿನ್ಕೊಂಡು ಹೋಗೋಣ. ಫೈನಲಿ ಎಂಟ್ರಿ ಇಂಟು ನೂಬ್ರಾ ವ್ಯಾಲಿ. ನೋಡಿ ರೋಡ್ ನೋಡಿ ಹೆಂಗಿದೆ, ಜಸ್ಟ್ ಈ ವ್ಯೂ ನೋಡಿ. ATV ಕೌಂಟ್ರ್ ಬಂದಿದ್ದೀವಿ, ಆ್ಯನಿಮಲ್ಸ್ ಬೇಡ ಅಂದ್ಬಿಟ್ಟು. ಕೇಳೋಣ ಎಷ್ಟು ಅಂತ. ಕಿತ್ನೆ ಮಿನಿಟ್ಸ್ ಕರಿಯ ಭಯ್ಯ? ನಾನು ATV ಅಲ್ಲಿ ರೈಡ್ ಹೋಗ್ತೀನಿ. ತಗೊಳ್ಳಿ ಗೌತಮ್, ಇಟ್ಕೊಳ್ಳಿ ಟಿಕೆಟ್ ಏನು. ಸೊ ಎಸ್, ಹೋಗೋಣ. ರೆಡಿನಾ? फ्लैग्स के बीच से जाना है, ब्रेक यूज नहीं करते होंगे. थोड़ा राइट. Slow and left. Slow down. फोटो वहाँ पे लेंगे सर, जहाँ पे बाइक रुका है ना. स्लो डाउन, स्लो डाउन. ಓಕೆ. ಗೈಸ್, ATV ರೈಡ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಸಡನ್ ಆಗಿ ಸ್ಲೋಪ್ಸ್ ಬರ್ತಿತ್ತು.
ಸಕ್ಕತ್ ಎಂಜಾಯ್ ಮಾಡಿದೆ. ನಾನು ಫೋನ್ ಹ್ಯಾಂಡ್ ಓವರ್ ಮಾಡ್ತೀನಿ. ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆಯಲ್ಲ. ಯಾವ್ದು ತೊಗೊಳೋಣ? ಇದು ವಿತೌಟ್ ಟೆಲಿಸ್ಕೋಪು, ಇದು ವಿತ್ ಟೆಲಿಸ್ಕೋಪು. ಟೆಲಿಸ್ಕೋಪ್ ಈಸಿನಂತೆ, ವಿತೌಟ್ ಕಷ್ಟ. ಸೊ ಏನು ಮಾಡ್ತೀವಿ ಅಂದರೆ ವಿತೌಟ್ ಟೆಲಿಸ್ಕೋಪ್ದಲ್ಲಿ ಟ್ರೈ ನಾರ್ಮಲ್ ಗನ್ನಲ್ಲಿ ಒಂದು, ವಿತ್ ಟೆಲಿಸ್ಕೋಪಲ್ಲಿ ಒಂದು. टारगेट में होगा ना तब ट्रिगर ठीक है, पहले मत ठीक है. ऐसे करेगा ना चल जाएगा ये, उसका थोड़ा सा हार्ड इधर रखना तो उधर रखो, इधर रखो, देखते हैं थोड़ा नीचे होना चाहिए ऐसे. अच्छा ठीक है. और वो बैलून करेगा ना, बैलून के नीचे रखना, बिल्कुल जस्ट नीचे, बैलून के सेंटर नहीं रखना. मैं सेंटर में रखा अभी. ठीक है. बैलून से नीचे रखना. येलो करेगा तो येलो से सेंटर से थोड़ा नीचे रखना. ಬಲೂನ್ नहीं मार रहा, बलून नहीं मार रहा. ಸ್ವಲ್ಪ ಟಿಪ್ಸ್ ಸಿಕ್ಕಿದೆ, ಕರೆಕ್ಟಾಗಿ ಮಾಡಬೇಕೀಗ. ಬಲೂನು ಈ ಕಡೆ ಆಡ್ತಿದೆ. ದಟ್ ಈಸ್ ಮೂವಿಂಗ್ ಟಾರ್ಗೆಟ್. ಸೂಪರ್. ಹೆಂಗ್ ಹೊಡೆದೆ? ಅಷ್ಟು ಕಾನ್ಸಂಟ್ರೇಟ್ ಮಾಡಿ ಕಣ್ಣಲ್ಲಿ. ಸ್ನೈಪರ್ ಕೊಟ್ಟಿದ್ದಾರೆ ಇವಾಗ. ವಾಟ್ ಎ ಶಾಟ್. बाउंस हो गया शायद. ಅರೆ ಬಿದ್ದಿಲ್ವಾ? ಏ ಬಲೂನ್ ಬಿತ್ತು. बाउंस हो गया. ಐ ಥಿಂಕ್ ಇವತ್ತಿಗೆ ಫೈನಲ್ ಲೊಕೇಶನ್ ಇದು. ಡಿಸ್ಕಿಟ್ ಮಾನೆಸ್ಟ್ರಿ ಅಂದ್ಬಿಟ್ಟು ದೇವಸ್ಥಾನ ಥರ, ಇಲ್ಲಿ ಬುದ್ಧಿಸಮ್ ಫಾಲೋ ಮಾಡ್ತಾರಲ್ಲ, ಸೊ ಅವರು ದೇವಸ್ಥಾನ ಥರ ಒಳಗಡೆ ಹೋಗಿ ಪ್ರೇ ಮಾಡ್ಬೋದು. ಬಟ್ ವ್ಯೂ ನೋಡಿ ಇಲ್ಲಿಂದ ಏನು ಸೂಪರಾಗಿದೆ. ಸನ್ಸೆಟ್ ನೋಡಿ, ವಾವ್, ಜಸ್ಟ್ ವಾವ್, ಸೂಪರಾಗಿದೆ. ಸೊ ಡಿಸ್ಕಿಟ್ ಮಾನೆಸ್ಟ್ರಿ ಆಯಿತು. ಒಳ್ಳೆ ಫೋಟೋಶೂಟು ಮಾಡಿದ್ವಿ. ಕಾರ್ನರ್ನಲ್ಲಿ ಎಜ್ಜಲ್ಲಿ ನಿಲ್ಸ್ಕೊಂಡು ಕಾರ್ನ ಒಳ್ಳೆ ಫೋಟೋಶೂಟು ಮಾಡಿದ್ದೀವಿ. ಇವಾಗ ಸ್ಟ್ರೈಟ್ ಟು ಸ್ಟೇ, ಇಷ್ಟೇ ನೂಬ್ರಾ ವ್ಯಾಲಿ. ನಾವು ಟೂರ್ಟಕ್ಕೂ ಏನಕ್ಕೂ ಹೋಗ್ತಿಲ್ಲ, ಇಲ್ಲೇ ತುಂಬ ಟೈಮ್ ಆಗೋಯ್ತು. ಕಾರದುಂಗ್ಲಾ ನೂಬ್ರಾ ವ್ಯಾಲಿ ತುಂಬ ಎಂಜಾಯ್ ಮಾಡಿದ್ದೀವಿ. ಹೋಗಿ ಮಲ್ಗಿ ನಾಳೆ ಬೆಳಗ್ಗೆ ಎದ್ದು ನೆಕ್ಸ್ಟ್ ಲೆವೆಲ್ ಲೇಕ್ ವ್ಯೂಗೆ ಹೋಗ್ತಾ ಇದ್ದೀವಿ, ಪ್ಯಾಂಗಾಂಗ್ ಲೇಕ್. ಸೊ ಅದು ತೋರಿಸ್ಕೊಡ್ತೀನಿ. ಚೆನ್ನಾಗಿರುತ್ತೆ. ಪ್ಯಾಂಗಾಂಗ್ ಹೋಗೋ ದಾರಿಯಲ್ಲಿ ಸ್ವಲ್ಪ ಆಫ್ ರೋಡಿಂಗ್ ಎಲ್ಲ ಇರುತ್ತೆ. ಇಲ್ ಬಿ ಫನ್. ನೆನ್ನೆ ನೈಟು ಪನಾಮಿಕ್ ಅಂತ ಒಂದು ಲೊಕೇಶನ್ ಬರುತ್ತೆ ನೂಬ್ರಾ ವ್ಯಾಲಿಯಿಂದ. ಸಿಯಾಚಿನ್ ಬೇಸ್, ಅದು ಈ ಕಡೆ ಹೋದರೆ ಸಿಯಾಚಿನ್ ಮಿಲಿಟ್ರಿ ಬೇಸ್ ಬರುತ್ತೆ. ಇನ್ನೂ ಮುಂದಕ್ಕೆ ಹೋದರೆ ಅಲ್ಲಿ ವಾರ್ ಮೆಮೋರಿಯಲ್ ಎಲ್ಲ ಇದೆ. ಹತ್ರದಲ್ಲಿ ಒಂದು ಹೋಮ್ ಸ್ಟೇ ಇತ್ತು. ಹೋಮ್ ಸ್ಟೇ ಇಲ್ಲೇ ಹುಡುಕಿ ಬುಕ್ ಮಾಡ್ಕೊಂಡು, ಏನಕ್ಕಂದರೆ ವೆರಿ ಕ್ಲೋಸ್ ಬೈ, ಜಸ್ಟ್ 1 ಕಿಲೋಮೀಟ್ರ್ ಹತ್ತು ಕಡೆ ಹಾಟ್ ಸ್ಪ್ರಿಂಗ್ಸ್ ಇದೆ. ಗೈಸ್, ಹಾಟ್ ಸ್ಪ್ರಿಂಗ್ಸ್ ಅಂದರೆ ಗೊತ್ತಲ್ಲ, ಬನ್ನಿ ತೋರಿಸ್ತೀನಿ. is famous for its medical usage, especially for disease like gastric and joint pain. ನಮಗಂತ ಡಿಸೀಸ್ ಎಲ್ಲ ಏನೂ ಇಲ್ಲ, ನಥಿಂಗ್ ಟು ವರಿ. ಸುಮ್ಮನೆ ಹೋಗಿ ಸೋನಾಬಾದ್ ಥರ ಹಿಂಗೆ ಹೋಗ್ಬೇಕು. ಅದಕ್ಕೆ ಅಲ್ಲಿ ಬರ್ತಿರೋದು ಬೋರ್ಡು ನೋಡಿ, ಅಲ್ಲಿ ಹಾಕ್ತಿದ್ದಾರೆ ಬೋರ್ಡು. ಸೊ ಹಿಂಗೆ ಹೋಗಿ ಹಾಟ್ ಸ್ಪ್ರಿಂಗ್ಸಲ್ಲಿ ಕಾಲಿಟ್ಟು ನಮ್ಮ ಜಾಯಿಂಟ್ ಪೇನ್ ಎಲ್ಲ ಕ್ಯೂರ್ ಮಾಡಿಕೊಂಡು ತುಂಬ ಡ್ರೈವಿಂಗ್ ಮಾಡ್ತಿದ್ದೀವಲ್ವ, ಅದಕ್ಕೆ. ಸೊ ಪ್ಯಾನಮಿಕ್ ಹಾಟ್ ಸ್ಪ್ರಿಂಗ್ಸ್. ಬಟ್ ವ್ಯೂ ನೋಡಿ ಇಲ್ಲಿಂದ, ಮಾರ್ನಿಂಗ್ ವ್ಯೂಸ್ ಇಷ್ಟೊತ್ತಿಗೆ ಎಷ್ಟು ಗೊತ್ತಾ ಟೈಮ್? ಹೌದು, ಇಟ್ ಈಸ್ ಜಸ್ಟ್ ಮಾರ್ನಿಂಗ್ 6 o'clock. 6 o'clockಗೆ ಇಲ್ಲಿ ನಾರ್ಮಲಿ ಹಿಮಾಲಯನ್ಸ್ ಬಂದು ತುಂಬ ಹೈಟಲ್ಲಿ ಇರ್ತಾರ. ಸೊ ದ ಡೇಸ್ ಆರ್ ಲಾಂಗರ್, ಬೇಗ ಬೆಳಕಾಗುತ್ತೆ ಇಲ್ಲಿ. ಸೊ ಹಾಟ್ ಸ್ಪ್ರಿಂಗ್ಸ್ ರೀಚ್ ಆಗಿದ್ದೀವಿ. ಈಗ ಹಾಟ್ ಸ್ಪ್ರಿಂಗ್ಸು, ವಾವ್. ಇಲ್ಲಿ ತುಂಬ ಬಿಸಿ ಇದೆ ನೀರು. ವಾವ್, ಇಷ್ಟು ಬಿಸಿ ಇದೆ ನೀರು. ಗೊತ್ತಾ ಎಷ್ಟು ಬಿಸಿ ಇದೆ ಗೊತ್ತಾ ನೀರು? ಬೆಜ್ಜನ್ ಬಿಸಿ ಇದೆ. ಕಚ್ಚೋ, ಹಾಂ ಕಚ್ಚು. ಕಚ್ಚೋ. ಹೇಳ್ದಂಗೆ ಮಾಡುತ್ತೆ. ಸೊ ನಾವು ಸ್ಟೇ ಮಾಡ್ತಿದ್ದು ಹೋಮ್ ಸ್ಟೇ ಇದು. ಇವತ್ತು ಏನಂತಾರೆ, ಸೊ
ಇವತ್ತು ಏನು ಗೊತ್ತಾ, ಬ್ರೇಕ್ಫಾಸ್ಟ್ಗೆ ನಮಗೆ ಟಿಬೇಟಿಯನ್ ಲದಾಖಿ ಬ್ರೆಡ್ ಅಂತ. ಸೊ ಅದು ಇವತ್ತು ತಿನ್ನೋದು, ಟ್ರೈ ಮಾಡೋಕ್ಕೆ ಫುಲ್ ಎಕ್ಸೈಟಿಂಗ್ ಆಗಿದೆ. ಹಾಯ್ ಬೋಲು. ಹಾಯ್. ಇನ್ನೊಂದೇ ಲದಾಖಿ ಬ್ರೆಡ್ ಅನ್ನೋದು ನೋಡೋಕ್ಕೆ ಟೇಸ್ಟಿಯಾಗಿದೆ. ಮೇ ಬಿ ತಿಂದಾಗ ಇನ್ನೂ ಟೇಸ್ಟಿಯಾಗಿರುತ್ತೆ. ಇಲ್ಲಿಂದ ಹೊರಟ್ವಿ. ಬಾಯ್. ಆ ಚಿಕ್ಕ ಹುಡುಗಿಗೆಲ್ಲ ಬಾಯ್ ಹೇಳ್ತಿದ್ದೀವಿ. ಪ್ಯಾಕಿಂಗ್ ಡನ್. ಬೈ ಟು ದಿಸ್ ಪಾರ್ಟ್ ಆಫ್ ಮೌಂಟೇನ್ಸ್. ಬಟ್ ಇನ್ನೂ ಚೆನ್ನಾಗಿರೋ ವ್ಯೂಗೆ ಹೋಗ್ತೀವಿ ಇವಾಗ. ನಮ್ಮ ಇವತ್ತಿನ ಜರ್ನಿಗೆ ಇದು ನೂಬ್ರಾ ವ್ಯಾಲಿ ಒಂದು ಪೆಟ್ರೋಲ್ ಬಂಕ್ ಬರುತ್ತೆ. ಈ ಡೀಸೆಲ್ ಹಾಕ್ಸ್ಕೊಂಡು ಇಲ್ಲಿಂದ ಹೋಗೋದು. ಯಾಕಂದರೆ ಇದಾದಮೇಲೆ ನಾವು ಹೋಗೋ ರೂಟಲ್ಲಿ ಪೆಟ್ರೋಲ್ ಬಂಕ್ ಸಿಗೋಲ್ಲ. ಅದಕ್ಕಾಗಿ ನೋಡಿ, ನಾನು ಕ್ಯಾನ್ ಎಲ್ಲ ತಂದಿದ್ದೀನಿ. ಈ ಕ್ಯಾನು ಫಿಲ್ ಮಾಡಿಸ್ಕೊತೀನಿ, ಪ್ಲಸ್ 10 ಲೀಟ್ರಸ್ 2 ಕ್ಯಾನ್ ಇದೆ, ಇದನ್ನು ಫಿಲ್ ಮಾಡಿಸ್ತೀನಿ. ಈ ಥರ ಫಿಲ್ ಮಾಡಿಸ್ಕೊಂಡು ಹೋಗೋಣ. ಬಿಲ್ ಪೇ ಮಾಡದೆ ಹೋಗ್ಬಿಟ್ಟಿದ್ದಾರೆ ತಾರವರು. ನಮ್ಮನ್ನ ಕೇಳ್ತವ್ರೆ, ಪೇ ಮಾಡಿ, ನೀವು ಅವ್ರದ್ದು ಪೇ ಮಾಡ್ತೀರಲ್ವ ಅಂತ. ನಾವು ಅವ್ರೇನು ಪೇ ಮಾಡಿಲ್ವಾ, ನಾನು ಫುಲ್ ಡೌಟಲ್ಲಿದ್ದೀನಿ, ಏನಪ್ಪ ಇದು ಕತೆ, ಇದು ಇವರು ಪೇ ಮಾಡದೆ ಹೋಗ್ಬಿಟ್ಟಿದಾರ ಅಂತ. ಪ್ಯಾಂಗಾಂಗ್ ಲೇಕ್ ಹಾಕೊಳ್ಳಿ. ಹಾಕಿದ್ದೇನೆ. ಹೌದಾ, ಏನು ಲೋಡ್ ಆಗ್ತಿಲ್ಲ ಲೊಕೇಶನ್. ಅದಕ್ಕೆ ಸೂಪರ್. ಹಂಗಂದ್ರೆ ನೋಡಿ, ಪ್ಯಾಂಗಾಂಗ್ ಲೇಕ್ ಹೋಗ್ತಾ ಇದೀವಿ. ತಾರವ್ರು ಮತ್ತೆ ರಿವರ್ಸ್ ಮಾಡ್ಕೊಂಡು ಬಂದ್ರು ಪಾಪ. ಪೆಟ್ರೋಲ್ ಬಂಕ್ ಅವ್ರು ಡೀಸೆಲ್ ಬಿಲ್ ಪೇ ಮಾಡ್ಬಿಟ್ಟು ಹೋಗ್ತಾವ್ರೆ. ನಮ್ಮ ಮುಂದೆನೇ ಇದ್ದಾರೆ. ಬೆಂಗಳೂರು ಥಾರು, ನಾವು ಜೊತೆಗೆ 2 ಕಾರ್ಸ್ ಫ್ರಮ್ ಬೆಂಗಳೂರು. ತುಂಬಾ ಇವಾಗ ಆನ್ ದ ವೇ ನಮ್ಗೆ ಆಲ್ಮೋಸ್ಟ್ ಇನ್ನೂ ಒಂದು 2-3 ಕರ್ನಾಟಕ ರಿಜಿಸ್ಟ್ರೇಷನ್ ಕಾರ್ ಸ್ಪಾಟ್ ಆಯ್ತು. ಬೆಂಗಳೂರು KA0402. ಸೊ ತುಂಬ ಜನ ಇದ್ದಾರೆ ಟ್ರಾವೆಲರ್ಸು ಬೆಂಗಳೂರಿಂದ. ನೈಸ್ ಟು ಸಿ, ನೈಸ್ ಟು ನೋ. ಹಿಮಾಂಕ್ ವ್ಯೂ ಪಾಯಿಂಟ್ ಇದೊಂದು ಡೆಸ್ಟಿನೇಷನ್. ವೋ, ಚೆಕ್ ದಿಸ್ ಔಟ್. ಯಾವಾಗಲೂ ಹೇಳ್ದಂಗೆ ಸ್ವರ್ಗ. ನೋಡಿ ಏನು ಕ್ರೇಜ್ ಆಗಿದೆ ರೂಟ್ ಇದು. ಇದು ನಮ್ಮ ನೂಬ್ರಾ ವ್ಯಾಲಿಯಿಂದ ಪ್ಯಾಂಗಾಂಗ್ ಲೇಕ್ ಹೋಗೋ ರೂಟು, ಒಂದು ಹೊಸ ರೂಟ್ ಓಪನ್ ಆಗಿದಂತೆ. ಅದು ಬೋರ್ಡ್ಸ್ ನೋಡ್ಕೊಂಡು ಬರ್ಬೇಕು ಈ ಕಡೆ. ನೋಡಿ ಇದು ರೂಟ್ ಹೆಂಗಿದೆ. ಅಲ್ಲಿ ಈ ಸೀನಿಕ್ ವ್ಯೂಗೆ ತುಂಬ ಹೊತ್ತು ವೆಯ್ಟ್ ಮಾಡಿದ್ದೆ. ಅದು ಬಂದು ಪ್ಯಾಂಗಾಂಗ್ ಲೇಕ್. ನೋಡಿ ಬ್ಲೂ ವಾಟರ್ಸ್ ಹೆಂಗಿದೆ ನೋಡಿ. ಬ್ಲೂ ವಾಟರ್ಸ್ ಹತ್ರದಿಂದ ತೋರಿಸ್ಕೊಡ್ತೀನಿ ಬನ್ನಿ. 3 Idiots. ಬನ್ನಿ ಹೋಗಿ ಕುತ್ಕೊಂಡು ಒಂದು ಫೋಟೋ ಶೂಟ್ ಮಾಡೋಣ. ಪ್ಯಾಂಗಾಂಗ್ ಲೇಕ್ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿದೆ. ರೋಡೆಲ್ಲ ಇದ್ರ ಪಕ್ಕನೇ ನೋಡಿ. ರೋಡ್ ಫುಲ್ಲು ಲೇಕ್ ಪಕ್ಕನೇ ಹೇಳಬೇಕು ಅಂದರೆ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ ಪ್ಯಾಂಗಾಂಗ್ ಲೇಕು. ರಿಲ್ಯಾಕ್ಸಿಂಗು, ಬ್ಲೂ ವಾಟರ್ಸ್. ಈ ಲೇಕು ತುಂಬ ಜನರಿಗೆ ಗೊತ್ತಿಲ್ವೋ, ಬಟ್ ಚೈನಾವ್ರಿಗೂ ಹೋಗುತ್ತೆ ಈ ಲೇಕು. ದಿಸ್ ಲೇಕ್ ಇಸ್ ಶೇರ್ಡ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಚೈನಾ. ಓಕೆ, ಸೊ ಇವಾಗ ನಾವು ಹೋಗ್ತಿದ್ದೀವಿ ಹಾನ್ಲೆ ಕಡೆ. ಹಾನ್ಲೆ ಅಂತ ಇಂಡಿಯಾಸ್ ಹೈಯೆಸ್ಟ್ ಸ್ಪೇಸ್ ಅಬ್ಸರ್ವೇಟ್ರಿ ಅಲ್ಲಿ ಬರುತ್ತೆ ಹಾನ್ಲೆದಲ್ಲಿ. ಹಾನ್ಲೆಯಿಂದ ಉಮ್ಲಿಂಗ್ಲಾ ಪ್ರೆಸೆಂಟ್ ವರ್ಲ್ಡ್ಸ್ ಹೈಯೆಸ್ಟ್ ಮೋಟ್ರಬಲ್ ರೋಡು. ಆ ರೋಡ್ಗೆ ಹೋಗಲೇಬೇಕು. ಲಾಸ್ಟ್ ಟೈಮ್ ಹೋಗಿದ್ದೆ, ಮತ್ತೊಂದು ಸತಿ ಹೋಗೋಣ ಅಂದ್ಬಿಟ್ಟು ತಾರವರು ನಮ್ಮ ಹಿಂದೆನೇ ಬರ್ತಾ ಇದ್ದಾರೆ. ಸೊ ಜೊತೆಗೆ ಹೋಗ್ತಾ ಇದ್ದೀವಿ. ಸೊ ಹಾನ್ಲೆ ರೀಚ್ ಆಗಿ ಏನು ಮಾಡೋಣ, ಹಾನ್ಲೆ ರೀಚ್ ಆಗಿ ಅಬ್ಸರ್ವೇಟ್ರಿ ಆದರೆ ಅಬ್ಸರ್ವೇಟ್ರಿ, ಇಲ್ಲ ಅಂದರೆ ಚಿಲ್ ಮಾಡಿ ಬೆಳಗ್ಗೆ ಎದ್ದು ಉಮ್ಲಿಂಗ್ಲಾ. ಅದು ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕೆಂದರೆ ಆ ಟರೇನ್ಸ್ ಅಲ್ಲಿ ಹೋಗೋದು ಸಖತ್ ಸ್ಟೀಪ್ ಇರುತ್ತೆ. ಫೊಟೀರಾ ಪಾಸ್ ಅಂತ ಒಂದು ಬರುತ್ತೆ, ತುಂಬ ಸ್ಟೀಪ್ ಇರುತ್ತೆ. ಲಾಸ್ಟ್ ಟೈಮ್ ಎಸ್ಕ್ಲಾಸ್ ಹಚ್ಚಿದೆ, ಕಷ್ಟಪಟ್ಟು ಹತ್ತಿತು. ಬಟ್ ಎಸ್ಕ್ಲಾಸ್ ಎಲ್ಲೂ ಸೂಪರ್ ಅಂತ ಹೇಳ್ಬೇಕು. ಎಸ್ಕ್ಲಾಸ್ ಲುಕ್ ಎಟ್ ದಿಸ್ ಬ್ಯೂಟಿಫುಲ್ ವ್ಯೂ ಗೈಸ್. ಪ್ಯಾಂಗಾಂಗ್ ಲೇಕು ಎಷ್ಟು ಚೆನ್ನಾಗಿದೆ ನೋಡಿ. ಜಸ್ಟ್ ನೋಡಿ, ಅಬ್ಸರ್ವ್ ಮಾಡಿ. ಎಂಟಿ ರೋಡ್ ಇದೆ, ಕಾರಲ್ಲಿ ಡೀಸೆಲು ಇದೆ. ಸುಮ್ಮನೆ ಒಂದೇನಾದ್ರು ಒಂದು ಸ್ಟಂಟ್ ಮಾಡೋಣ ಅಂದ್ಬಿಟ್ಟು. ಇಲ್ಲಿಗೆ ಹೋಗೋ ಈ ರೂಟ್ ನೋಡಿ, ನಮ್ಗೊಂದೇ ಒಂದು ಆನ್ ಕಮಿಂಗ್ ಟ್ರಾಫಿಕ್ ಬಂದಿಲ್ಲ ಗೈಸ್. ಬಟ್ ಎಂತ ನೆಕ್ಸ್ಟ್ ಲೆವೆಲ್ ವ್ಯೂ ಗೊತ್ತಾ, ಸೀರಿಯಸ್ಲಿ. ಪ್ಯಾಂಗಾಂಗ್ ಇಂದ ಹಾನ್ಲೆ ಈ ರೂಟು. ವಾವ್, ಮೈ ಗಾಡ್. ಆಲ್ಮೋಸ್ಟ್ ಒಂದು 1 hour ಆಯಿತು, ನೋ ಆನ್ ಕಮಿಂಗ್ ಟ್ರಾಫಿಕ್.
ಯಾವುದು ಶಾಪ್ಸ್ ಇದೆಯಲ್ಲ, ಇವಾಗಲೂ ಒಂದು ಶಾಪ್ ಸಿಕ್ತು. ಸರಿ ಸ್ವಲ್ಪ ಟೀ ಕುಡ್ಕೊಂಡು ಹೋಗೋಣ ಅಂತ ಸ್ಟಾಪ್ ಮಾಡಿದ್ವಿ. ಬಿಸಿ ಬಿಸಿ ಚಾಯ್ ಕುಡ್ಕೊಂಡು ಹೋಗೋಣ. ಆನ್ಲೇ ರೀಚ್ ಆಗಿ ಚಿಲ್ ಮಾಡಿ ನಾಳೆ ಉಮ್ಲಿಂಗ್ಲಾ. ಸೊ ಎಕ್ಸೈಟಿಂಗ್. ಫುಲ್ಲು ಮಣ್ ರೋಡು, ಫುಲ್ ಮಣ್ ರೋಡು. ಹಿಂದೆಗಡೆ ಡಸ್ಟ್ ನೋಡಿ, ಕಾಣಿಸ್ತಾ ಹೇಳಿ. ಅವರು ಫುಲ್ ಫೋಟೋಗ್ರಫಿ ಮಾಡ್ತಾವ್ರೆ. ಏನು ಮಾಡ್ತಾವ್ರೆ? ಓ ಸೀನಿಕ್ ವ್ಯೂ. ಓಹೋ, ನದಿ ಜೊತೆ ಮೌಂಟೇನ್ಸ್. ವಾವ್, ಸೂಪರ್ ಸೂಪರ್. ಮಾಡ್ಕೊಳ್ಳಿ. ಸೊ ಇಲ್ಲಿ ಟೆಂಪ್ರೇಚರ್ ನೋಡಿ 7 degrees ಪ್ಲಸ್. ಟೈಮ್ ನೋಡಿ 6:42. ನಾನು ನಿಮ್ಗೆ ಮೊನ್ನೆನೂ ಹೇಳಿದೆ ಪ್ರೀವಿಯಸ್ ಬ್ಲಾಗಲ್ಲಿ, ಸನ್ಸೆಟ್ ಇಲ್ಲೆಲ್ಲ ತುಂಬ ಲೇಟ್ ಆಗೋದು ಅಂತ. ನೋಡಿ ಇಲ್ಲಿ ಸನ್ಸೆಟ್ ಇವಾಗ ಆಗ್ತಿದೆ 6:42 PM. ಇನ್ನೂ ಸನ್ಸೆಟ್ ಆಗಿಲ್ಲ. ಇಲ್ಲಿ ನೈಟಲ್ಲಿ ಆಫ್ ರೋಡಿಂಗ್ ಮಾಡ್ತಿದ್ದೀವಿ. ಎಲ್ಲಿ ಹೋಗ್ತಿದ್ದೀವೋ ನಮಗೆ ಗೊತ್ತಿಲ್ಲ. ನೋಡಿ ರೋಡ್ಗಳು ಹೆಂಗಿದಾವೆ. ಇನ್ ಸರ್ಚ್ ಆಫ್ ಹೋಮ್ ಸ್ಟೇ ಹೆಂಗೆಂಗೋ ಹೋಗ್ತಿದ್ದೀವಿ. ವಾ, ಪ್ರಾಪರ್ ಆಫ್ ರೋಡಿಂಗ್ ಇದು. ನೋಡಿ ಹೆಂಗಿದೆ ರೋಡು. ಓಹೋ, ಫಾಸ್ಟಾಗಿ ಹೊಡಿಬೇಕು. ಫೈನಲಿ ಸ್ನೋ ಚೇಂಜ್ದು ಯೂಸ್ ಆಗಿದೆ. ಇಲ್ಲಿ ಫುಲ್ ಸ್ಲಿಪ್ ಆಗ್ತಿದೆ ಗೈಸ್, ಅದಕ್ಕೆ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಸ್ಲೋ ಫುಲ್